ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರದಲ್ಲಿ ಯಾರು ಈ ವಾರ ಮನೆಗೆ ಹೋಗ್ತಾರೆ, ಅಷ್ಟೇ ಅಲ್ಲದೆ ಈ ವಾರ ಭಾನುವಾರ ಸಂಚಿಕೆಯಲ್ಲಿ ಯಾರು ಮೊದಲು ಸೇವ್ ಆಗ್ತಾರೆ. ನಿನ್ನೆ ತಾನೇ ಮೋಕ್ಷಿತಾ ಅವರು ಹಾಗೂ ಹನುಮಂತ ಅವರು ಸೇವ್ ಆಗಿದ್ದಾರೆ. ಇದನ್ನು ವೋಟಿಂಗ್ ಪ್ರಕಾರ ಅವ್ರು ಸೇವ್ ಮಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವರು ಕ್ಯಾಶುವಲ್ ಆಗಿ ಸೇವ್ ಮಾಡ್ತಿದ್ದಾರೆ. ಹಾಗಾದರೆ ಭಾನುವಾರ ಸಂಚಿಕೆಯಲ್ಲಿ ಯಾರನ್ನ ಮೊದಲಿಗೆ ಸೇವ್ ಮಾಡ್ತಾರೆ ಅನ್ನೋದು ನೋಡೋಣ ಬನ್ನಿ. ಅಷ್ಟೇ ಅಲ್ಲದೆ ಇವತ್ತು ಯಾರು ಹೊರಗಡೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಸಂಚಿಕೆ ಅಂದರೆ ಶನಿವಾರ ಸಂಚಿಕೆಯಲ್ಲಿ ಮೊದಲಿಗೆ ಸೇವ್ ಆದ ಕಂಟೆಸ್ಟೆಂಟ್ ಬಂದು ಮೋಕ್ಷಿತಾ ರಾಯ್. ಎರಡನೇದಾಗಿ ಹನುಮಂತ ಅವರು ಸೇವ್ ಆಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಈ ಸೇವ್ ಮಾಡೋ ಪ್ರಕ್ರಿಯೆಯನ್ನು ರ್ಯಾಂಡಮ್ ಆಗಿ ಮಾಡ್ತಿದ್ದಾರೆ, ಅಂದರೆ ವೋಟಿಂಗ್ ಪ್ರಕಾರ ಮಾಡ್ತಿಲ್ಲ, ಕ್ಯಾಶುವಲ್ ಆಗಿ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ನಿನ್ನೆ ಮೋಕ್ಷಿತಾ ರಾಯ್ ಅವರು ಸೇವ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಹನುಮಂತ ಅವರು ಸೇವ್ ಆಗಿದ್ದಾರೆ. ಈಗಾಗಲೇ ಭಾನುವಾರದ ಎಪಿಸೋಡ್ ಕಂಪ್ಲೀಟ್ ಆಗಿದ್ದು, ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಇಂದ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದೇ ಗಾದೆ ಮಾತನ್ನ ಯಾರಿಗೆ ಕೊಡ್ತೀರಾ ಅಂತ ಅರ್ಧದಲ್ಲಿ ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಚೈತ್ರ ಅವ್ರದ್ದು ತುಂಬಾ ಪೀಕ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಫೈರ್ ಅಂತಲೇ ಹೇಳ್ಬೋದು ಅವ್ರ ಮೂವರದು. ಅದಕ್ಕೆ ತ್ರಿವಿಕ್ರಮ್ ಕೊಟ್ಟ ಉತ್ತರ ಆಗಿರ್ಬೋದು. ಭಾನುವಾರ ಸಂಚಿಕೆ ಮಾತ್ರ, ಇವತ್ತಿನ ಸಂಚಿಕೆ ಮಾತ್ರ ತುಂಬಾ ಫೈರ್ ಇದೆ ಅಂತಲೇ ಹೇಳ್ಬೋದು. ಈ ಪ್ರೋಮೋದಾಗ ನೋಡಿರ್ಬೋದು, ಆವಾಗಲೇ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಭಾನುವಾರ ಸಂಚಿಕೆಯಲ್ಲಿ ಮೊದಲು ಸೇವ್ ಆಗಿದ್ದು ಕಿಚ್ಚನ ಚಪ್ಪಾಳೆಗೆ ಇಟ್ಟಿಸಿಕೊಂಡಿರುವಂತಹ ಮಂಜಣ್ಣ ಅವರಿಗೆ ಭಾನುವಾರ ಸಂಚಿಕೆಯಲ್ಲಿ ಮೊದಲ ಸೇವ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಸೆಕೆಂಡ್ ಸೇವ್ ಆಗಿ ಬಂದಿರೋದು ಯಾರಪ್ಪ ಅಂತಂದರೆ ತ್ರಿವಿಕ್ರಮ್ ಅವರು. ಈ ಭಾನುವಾರ ಸಂಚಿಕೆಯಲ್ಲಿ ಎರಡನೇದಾಗಿ ಸೇವ್ ಆಗಿದ್ದಾರೆ ತ್ರಿವಿಕ್ರಮ್. ಅಫ್ಕೋರ್ಸ್ ಇವರಂತೂ ಮನೆಗೆ ಹೋಗಲ್ಲ ಅಂತ ಗ್ಯಾರಂಟಿ ಇತ್ತು ಬಿಡ್ರಿ. ಆದರೆ ನೆಕ್ಸ್ಟ್ ಥರ್ಡ್ ಸೇವ್ ಆಗಿರೋದು ಯಾರಪ್ಪ ಅಂತಂದರೆ ಭಾನುವಾರ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಅವರು ಥರ್ಡ್ ಸೇವ್ ಆಗಿದ್ದಾರೆ ಭಾನುವಾರ ಸಂಚಿಕೆಯಲ್ಲಿ. ಅಷ್ಟೇ ಅಲ್ಲದೆ ಲಾಸ್ಟ್ನಲ್ಲಿ ಬಂದು ಚೈತ್ರ ಹಾಗೂ ಧರ್ಮ ಅವರಿದ್ದಾರೆ. ಅರ್ಧದಲ್ಲಿ ಚೈತ್ರ ಅವರು ಸೇವ್ ಆಗಿದ್ದಾರೆ, 4th ಸೇವ್. ಧರ್ಮ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಧರ್ಮಾಂತರ ಕಂಟೆಸ್ಟೆಂಟ್ ನಿಜ ಇಷ್ಟು ಸೀಸನಲ್ಲಿ ಯಾರೂ ಬಂದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಸಾಫ್ಟ್ ನೇಚರ್, ಅಷ್ಟು ಒಳ್ಳೆ ಮನುಷ್ಯನು ಇರ್ತಾರೆ ಅನ್ನೋದಕ್ಕೆ ಧರ್ಮವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಹೋದ ವಾರ ಅನುಷಾ ಅವರು ಹೋದ್ರು, ಈ ವಾರ ಧರ್ಮ ಅವರು ಹೋಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಕಿಚ್ಚ ಸುದೀಪ್ ಅವರು ಧರ್ಮ ಅವರು ರೇಗಿಸ್ತಾರೆ, ಧರ್ಮ ಅವರು ನೀವು ಮಾತಾಡ್ರಿ ಅಂತ. ಅದು ತುಂಬಾ ಕ್ಯೂಟಾಗಿ ಅಂತ ಅನಿಸ್ದಂಗೆ ಧರ್ಮ ಅವ್ರದ್ದು. ಇವ್ರು ಹೋಗ್ತಿರೋ ಹಿಂಗಂತೂ ತುಂಬಾ ಬೇಜಾರಾಗ್ತಿದೆ. ನಿಮಗೆ ಯಾರು ಹೋಗ್ಬೇಕಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.